ಚಿಕ್ಕಮಗಳೂರಿನಲ್ಲಿ ನಡೆದಂಥ ಅದ್ಧೂರಿ ಶೋಭಾಯಾತ್ರೆಗೆ ತೆರೆ ಬಿದ್ದಿದೆ. 5.5 ಗಂಟೆ ನಡೆದ ಶೋಭಾಯಾತ್ರೆಗೆ ಶಾಂತಿಯುತ ತೆರೆ ಬಿದ್ದಿದೆ. ಶೋಭಾಯಾತ್ರೆಯಲ್ಲಿ 12,000ಕ್ಕೂ ಅಧಿಕ ಮಂದಿ ಭಾಗಿಯಾಗಿದ್ದಾರೆ. ಶೋಭಾಯಾತ್ರೆಯಲ್ಲಿ ಡಿಜೆ ಸೌಂಡ್ಸ್ಗೆ ಕುಣಿದು ಕುಪ್ಪಳಿಸಿದ್ದಾರೆ ಜನ. ಈ ವಿಡಿಯೋ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶೋಭಾಯಾತ್ರೆಯ ವಿಹಂಗಮ ನೋಟವನ್ನು ನೀವು ನೋಡಬಹುದು. ಸುಮಾರು 12,000 ಜನರು, ಶ್ರೀರಾಮ ಭಕ್ತರು ಎಲ್ಲರೂ ಕೂಡ ಅಲ್ಲಿ ಸೇರಿ ಅದ್ಧೂರಿಯಾಗಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಚಿಕ್ಕಮಗಳೂರಿನಲ್ಲಿ ನಡೆದಂಥ ಅದ್ಧೂರಿ ಶೋಭಾಯಾತ್ರೆಗೆ ತೆರೆ ಬಿದ್ದಿದೆ. ಸುಮಾರು 5.5 ಗಂಟೆಗಳ ಕಾಲ ನಡೆದಂಥ ಶೋಭಾಯಾತ್ರೆಗೆ ಶಾಂತಿಯುತವಾಗಿ ತೆರೆ ಬಿದ್ದಿದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲದೆ, ಗಲಭೆಗಳಿಲ್ಲದೆ ಶಾಂತಿಯಿಂದ ಈ ಒಂದು ಶೋಭಾಯಾತ್ರೆಗೆ ತೆರೆ ಬಿದ್ದಿರೋದು ಗಮನಿಸ್ತಾ ಇದ್ದೀರಿ. ಡ್ರೋನ್ ಕ್ಯಾಮರಾದ ದೃಶ್ಯಾವಳಿಗಳು. ಡಿಜೆ ಸೌಂಡ್ಸ್, ತಮಟೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದ್ದಾರೆ ಜನ. ಇಡೀ ಪ್ರಮುಖ ರಸ್ತೆ, ಚಿಕ್ಕಮಗಳೂರಿನ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಜನರಿಂದ, ಭಕ್ತರಿಂದ ಕೂಡಿದೆ ಅಂತಲೇ ಹೇಳ್ಬೋದು. ಶೋಭಾಯಾತ್ರೆಯಲ್ಲಿ 12,000 ಜನ ಭಾಗಿಯಾಗಿದ್ದಾರೆ. ಈ ಒಂದು ಶೋಭಾಯಾತ್ರೆಗೆ ಡಿಜೆ ಸೌಂಡ್ಸ್ ಜೊತೆಗೆ ಅನೇಕ ಕಲಾ ತಂಡಗಳು ಕೂಡ ಭಾಗವಹಿಸಿ ಈ ಒಂದು ಶೋಭಾಯಾತ್ರೆಗೆ ಮೆರುಗನ್ನು ನೀಡಿದ್ದಾರೆ. ಸುಮಾರು 5.5 ಗಂಟೆಗಳ ಕಾಲ ನಡೆದಂಥ ಶೋಭಾಯಾತ್ರೆಯಲ್ಲಿ 12,000 ಜನರು ಭಾಗಿಯಾಗಿ ಕುಣಿದು ಕುಪ್ಪಳಿಸಿ ಶಾಂತಿಯುತವಾಗಿ ಶೋಭಾಯಾತ್ರೆಗೆ ತೆರೆ ಬಿದ್ದಿದೆ. ಒಂದು ಕಡೆ ನೋಡ್ತಾ ಇದ್ದೀರಿ, ತಮಟೆ ಸೌಂಡ್ಗೆ, ಡಿಜೆ ಸೌಂಡ್ಸ್ಗೆ ಒಂದು ಕಡೆ ಜನ ಕುಣಿತಾ ಇದ್ರೆ, ಕುಣಿದು ಕುಪ್ಪಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಂತಹ ವಿಹಂಗಮ ನೋಟವನ್ನು, ಚಿಕ್ಕಮಗಳೂರಿನ ಶೋಭಾಯಾತ್ರೆಯ ವಿಹಂಗಮ ನೋಟವನ್ನು ನೀವು ಗಮನಿಸ್ತಾ ಇದ್ದೀರಿ. ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿ ಕೂಡ ನಡೀತಾ ಇದೆ. ಈ ಬೆನ್ನಲ್ಲೇ ಇವತ್ತು ಚಿಕ್ಕಮಗಳೂರಿನ ಮಹಾಗಣಪತಿ ದೇವಸ್ಥಾನದಲ್ಲಿ ಶೋಭಾಯಾತ್ರೆಗೆ ಚಾಲನೆ ದೊರಕಿದೆ. ಪಕ್ಷ ನಾಯಕ ಆರ್ ಅಶೋಕ್ ಈ ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡಿದರು. ಅವರು ಕೂಡ ಮಾಲಾಧಾರಿಗಳಾಗಿದ್ದರು, ಮಾಲೆಯನ್ನು ಧರಿಸಿದರು, ದತ್ತ ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು. ಸಿ ಟಿ ರವಿ, ಸುನಿಲ್ ಕುಮಾರ್ ಇವರೆಲ್ಲರೂ ಕೂಡ ಭಾಗವಹಿಸಿದ್ರು. ಶೋಭಾ ಕರಂದ್ಲಾಜೆ ಕೂಡ ಆಗಮಿಸಿದರು. ಅದ್ಧೂರಿ ಶೋಭಾಯಾತ್ರೆಗೆ 5.5 ಗಂಟೆಗಳ ನಂತರ ಶಾಂತಿಯುತವಾಗಿ, ಯಾವುದೇ ಸಮಸ್ಯೆಗಳಿಲ್ಲದೆ, ಗಲಭೆಗಳಿಲ್ಲದೆ, ಗಲಾಟೆಗಳಿಲ್ಲದೆ ಶಾಂತಿಯಿಂದ ಶೋಭಾಯಾತ್ರೆಗೆ ತೆರೆ ಬಿದ್ದಿದೆ. ಡ್ರೋನ್ನಲ್ಲಿ ಸರಿಯಾದಂಥ ಅದ್ಭುತವಾದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಶೋಭಾಯಾತ್ರೆ ನಡೀತಾ ಇತ್ತು. ಈ ಬಾರಿ ಸಾಕಷ್ಟು ಜನರು ಸೇರಿದ್ರು. ಪ್ರತಿ ವರ್ಷವೂ ಕೂಡ ಸಾವಿರಾರು ಜನರು ಸೇರ್ತಾ ಇದ್ರು, ಭಕ್ತರು ಕೂಡ ಸೇರ್ತಾ ಇದ್ರು. ಈ ಬಾರಿ ಸುಮಾರು 12,000 ಜನರು ಇಲ್ಲಿ ನೆರೆದಿದ್ದಾರೆ ಅಂತೇಳಿ ನಿಮಗೆ ಚಿಕ್ಕಮಗಳೂರು ಸುತ್ತಮುತ್ತಲಿನ ಹಳ್ಳಿಗಳು, ನಗರ ಪ್ರದೇಶಗಳು, ತಾಲೂಕುಗಳಲ್ಲದೆ ಈ ಕಡೆ ಹಾಸನದಿಂದಲೂ ಕೂಡ ಜನ ಬರ್ತಾರೆ, ಈ ಕಡೆ ಶಿವಮೊಗ್ಗದಿಂದಲೂ ಕೂಡ ಬರ್ತಾರೆ, ಮಂಗಳೂರಿನಿಂದಲೂ ಕೂಡ ಬರ್ತಾರೆ. ಚಿಕ್ಕಮಗಳೂರಿನಲ್ಲಿ ಪ್ರತಿ ವರ್ಷ ದತ್ತ ಜಯಂತಿ ಸಂದರ್ಭದಲ್ಲಿ ದತ್ತಮಾಲೆಯನ್ನು ಧರಿಸಿ ಅನೇಕ ಭಕ್ತರು ಬರ್ತಾರೆ. ಈ ಬೆನ್ನಲ್ಲೇ ಶೋಭಾಯಾತ್ರೆ ಪ್ರತಿ ವರ್ಷವೂ ಕೂಡ ಅದ್ಧೂರಿಯಾಗಿ ನಡೆಯುತ್ತೆ. ಈ ಬಾರಿ 12,000 ಜನರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಡ್ರೋನ್ನಲ್ಲಿ ಸರಿಯಾದಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಜನರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಿರೋ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅದ್ಧೂರಿ ಶೋಭಾಯಾತ್ರೆಗೆ ಸತತ 5.5 ಗಂಟೆಗಳ ನಂತರ ತೆರೆ ಬಿದ್ದಿರೋದು ಚಿಕ್ಕಮಗಳೂರಿನಲ್ಲಿ ನಡೆದಂಥ ಶೋಭಾಯಾತ್ರೆ. ಈ ಶೋಭಾಯಾತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಚಾಲನೆಯನ್ನು ನೀಡಿದರು.